ಪ್ರಜ್ವಲ್ ಪೆಂಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತಿಬ್ಬರಿಗೋಸ್ಕರ ಈಗ ತಲಾಶನ ಮುಂದುವರಿಸಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಪೆಂಡ್ರೈವ್ ವೈರಲ್ ಆರೋಪದಲ್ಲಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ನವೀನ್ ಗೌಡ, ಕಾರ್ತಿಕ್, ಪುಟ್ಟಿ ಅಲಿಯಾಸ್ ಪುಟ್ಟರಾಜು ಅವರಿಗೆ ಈಗ ಬಲೆಯನ್ನ ಬೀಸಿದ್ದಾರೆ. ಮೂವರನ್ನ ವಶಕ್ಕೆ ಪಡೆಯೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಪ್ರಜ್ವಲ್ ಪೆಂಡ್ರೈವ್ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯ ಆಳಕ್ಕಿಳಿದಿರುವಂಥದ್ದು. ಈಗಾಗಲೇ 5 ಹೊರತುಪಡಿಸಿ ಇಬ್ಬರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅವರಿಬ್ಬರೂ ಕೂಡ ಬಿಜೆಪಿಯ ಕಾರ್ಯಕರ್ತರು, ಪ್ರೀತಮ್ ಗೌಡ ಅವರ ಆಪ್ತರು ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಮತ್ತೊಂದು ಕಡೆ ನವೀನ್ ಗೌಡ, ಕಾರ್ತಿಕ್, ಪುಟ್ಟರಾಜು, ಅದರ ಜೊತೆಗೆ ಶ್ರೇಯಸ್ ಪಟೇಲ್ ಮೇಲೂ ಕೂಡ ಈ ಆರೋಪ ಬಂದಿತ್ತು. ಇವರೆಲ್ಲರೂ ಕೂಡ ಬೇಲ್ಗೂ ಕೂಡ ಅರ್ಜಿಯನ್ನು ಹಾಕಿದ್ರು, ಅದು ವಜಾ ಆಗಿತ್ತು. ಈ ಬೆನ್ನಲ್ಲೇ ಅವರನ್ನು ಬಂಧಿಸಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಹೆಚ್ಚಾಗಿದ್ವು. ಈ ಬೆನ್ನಲ್ಲೇ ಈಗ ಎಸ್ಐಟಿ ತನ್ನ ತನಿಖೆಯನ್ನು ತೀವ್ರಗೊಳಿಸಿದೆ.